Hi guys, welcome to Triveni Pujari YouTube channel. I hope ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಡೇ 3 ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇದ್ದೀವಿ. ಆ್ಯಂಡ್ ನಾನು 2 days ವ್ಲಾಗ್ ಅಪ್ಲೋಡ್ ಮಾಡಿಲ್ಲ. ಏನಕ್ಕೆ ಅಂದರೆ ಒನ್ ಡೇ ನಾನು ಯಾವುದೇ ಥರದ ಡಯಟ್ ಆಗಲಿ ಏನು ಫಾಲೋ ಮಾಡಿಲ್ಲ. ಆ್ಯಂಡ್ ಸುಸ್ತಾಗಿತ್ತು, ಸುಮ್ಮನೆ ಹಂಗೆ ಬಂದು ಮಲ್ಕೊಂಡೆ. ಆಮೇಲೆ ನೆಕ್ಸ್ಟ್ ಕ್ಯಾಂಟೀನಿಗೆ ಹೋಗಿನೇ ಊಟ ಮಾಡಿದ್ದು. ಸೊ ಹಾಗಾಗಿ ಅದು ವ್ಲಾಗ್ ಮಾಡಿಲ್ಲ. ಆ್ಯಂಡ್ ನೆಕ್ಸ್ಟ್ದು ವ್ಲಾಗ್ ಮಾಡಿದ್ದೆ, ಬಟ್ ಬೇರೆ ವೀಡಿಯೋಸ್ ಡಿಲೀಟ್ ಮಾಡುವಾಗ ಆ ವಿಡಿಯೋ ಕೂಡ ಡಿಲೀಟ್ ಆಯಿತು. ಸೊ ಈಗ ಇದು ಡೇ 3 ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋ ಆಗಿರುತ್ತೆ. ಆ್ಯಂಡ್ ಈಗ ಬಂದಿದ್ದೀನಿ. ಆ್ಯಂಡ್ ಇವತ್ತು ವೀಕ್ ಆಫ್ ಬೇರೆ ಇದೆ ನನಗೆ. ಸೊ ನಾನೀಗ ವಾಕ್ ಮಾಡಲಿಕ್ಕೆ ಹೋಗ್ತೀನಿ ಫಸ್ಟ್. ಸೊ ಯಾವುದೇ ಥರದ ಡ್ರಿಂಕ್ ನಾನು ತೊಗೊತಾ ಇಲ್ಲ. ಫಸ್ಟ್ ವಾಕ್ ಮಾಡಿ ಬಂದು ಆಮೇಲೆ ನೋಡುವ ಏನು ಮಾಡೋದು ಅಂತ. ಸೊ ಗೈಸ್, ಸಿ ಯು, ಬಾಯ್. ಸೊ ಈಗ ಟೈಮ್ ಎಷ್ಟಾಗಿದೆ ಅಂತ 5:16 ಆಗಿದೆ. ಸೊ ನಾವೀಗ ವಾಕ್ ಮಾಡಲಿಕ್ಕೆ ಹೋಗುವ, ಬನ್ನಿ. ತ್ರೀ, 2, 1 ಇಲ್ಲಿಂದ ನಂದು ವಾಕ್ ಸ್ಟಾರ್ಟ್ ಆಗುತ್ತೆ. ಸೊ ಡೇ 2 ಅಲ್ಲಿ ನಾನು 3.8 ಕಿಲೋಮೀಟರ್ ನಡೆದಿದ್ದೀನಿ. ಸೊ ಈ ವ್ಲಾಗಲ್ಲಿ ಇನ್ನೂ ಜಾಸ್ತಿ ನಡೀತೀನಿ. ಎಷ್ಟು ನಡೀತೀನಿ ಅಂತ ನೋಡುವ. ಗೈಸ್, ನೀವು ನಡೆಯುವಾಗ ಈ ಥರ ಸ್ಪೀಡ್ ನಡಿಬೇಕು, ಆಗ ಬೇಗ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಗೈಸ್, ನಾನು ವೆಯ್ಟ್ ಲಾಸ್ ವಿಡಿಯೋ ಅಪ್ಲೋಡ್ ಮಾಡದೇ ಇರ್ಬೋದು, ಬಟ್ ನಾನು ಎವ್ರಿ ಡೇ ವಾಕ್ ಮಾಡೋದು ಅಥವಾ ಫುಡ್ ಕಂಟ್ರೋಲ್ ಮಾಡೋದು ಮಾಡಿದ್ದೀನಿ. ಅಲ್ಲಲ್ಲಿ ಸ್ವಲ್ಪ ಜಂಕ್ ಫುಡ್ ಕೂಡ ತಿಂದಿದ್ದೀನಿ, ಬಟ್ ಕರೆಕ್ಟಾಗಿ ಎಕ್ಸಸೈಸ್ ಅದು ಎಲ್ಲ ಮೇಂಟೈನ್ ಮಾಡಿದ್ದೀನಿ. ಗೈಸ್, ಏರಿಯಾ ನಾಯ್ಸ್ ಎಲ್ಲ ಬರ್ತಾ ಇದ್ದಾವೆ ನೋಡಿ ಇಲ್ಲಿ. ಸೊ ಗೈಸ್, 1.2 ಕಿಲೋಮೀಟರ್ ಆಗಿದೆ. ಗೈಸ್, ವಾಕ್ ಮಾಡ್ತಾ ನಾನೊಂದು ಸ್ಮಶಾನ ಹತ್ರ ಇದ್ದೀನಿ. ಆ್ಯಂಡ್ ಗೈಸ್, ನನಗೆ ಸ್ಮಶಾನ ಹತ್ರ ನೋಡಿ ಒಂದು ಅಸ್ಥಿಪಂಜರ ಕೂಡ ಕಾಣಲಿಕ್ಕೆ ಸಿಕ್ತು. ಸೊ ಅದನ್ನ ಕೂಡ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಇದು ಯಾವುದೋ ಪ್ರಾಣಿದು ಅಸ್ಥಿಪಂಜರ ಅನಿಸುತ್ತೆ. ಗೈಸ್, ಹಾಗೆ ಬರ್ತಾ ದಾರಿಲಿ ನನಗೆ ಎಳ್ನೀರು ಕಾಣಲಿಕ್ಕೆ ಸಿಕ್ತು. ಸೊ ಎಳ್ನೀರು ಕೂಡ ಕುಡ್ಕೊಳ್ಳುವ ಅಂತ ಹೇಳ್ಬಿಟ್ಟು ಒಂದು ಎಳ್ನೀರು ಕೂಡ ಕುಡಿದೆ. ಅದಾದಮೇಲೆ ಒಂದು ಸ್ವಲ್ಪ ಹೊಟ್ಟೆ ಚುರ್ರ್ ಅಂತಿತ್ತು. ಸೊ ಏನಾದರೂ ನಾಷ್ಟ ಮಾಡಬೇಕಲ್ಲ. ಸೊ ವೀಕ್ ಆಫ್ ಬೇರೆ ಇತ್ತು. ಸೊ ಮನೆಗೆ ಹೋಗಿ ಪ್ರಿಪೇರ್ ಮಾಡೋ ಒಂದು ಮೂಡಂತೂ ನನಗಿರಲಿಲ್ಲ. ಸೊ ತುಂಬ ವಾಕ್ ಮಾಡಿರೋದ್ರಿಂದಾಗಿ ಹಸಿವು ಕೂಡ ತುಂಬಾ ಆಗ್ತಾಯಿತ್ತು. ಹಾಗಾಗಿ ಅಲ್ಲೇ ಒಂದು ಪಕ್ಕದಲ್ಲಿರುವಂತಹ ಒಂದು ಹೋಟೆಲಲ್ಲಿ ನಾನು ಇಡ್ಲಿ, ಮೀಡಿಯಮ್ ಸೈಜ್ದು ಇಡ್ಲಿ 2 ತಗೊಂಡೆ. ಅದಾದಮೇಲೆ ಚಟ್ನಿ ಸಾಂಬಾರು ತಗೊಂಡು ಸೊ ಅಲ್ಲೇ ನಾನು ನನ್ನ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡಿಕೊಂಡೆ. ಗಾಯ್ಸ್, ಸೊ ಫೈನಲಿ ಈಗ ನಾನು ಬಂದು ಮನೆ ರೀಚ್ ಆಗಿದ್ದೀನಿ. ಸೊ ಅರ್ಲಿ ಮಾರ್ನಿಂಗಿಂದ ಇಲ್ಲಿ ಗಂಟೆ ವಾಕ್ ಮಾಡಿದ್ದೀನಿ. ಸೊ ಎಷ್ಟು ವಾಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಗೈಸ್, ಇದು ನಾನು ಇವತ್ತು ವಾಕ್ ಮಾಡಿದಂಥ ಟೈಮು 1 hour 39 minutes ವಾಕ್ ಮಾಡಿದ್ದೀನಿ. 9690 ಸ್ಟೆಪ್ಸ್. ಕಿಲೋಮೀಟ್ರ್ ಬಂದು 8 ಕಿಲೋಮೀಟರ್ ವಾಕ್ ಮಾಡಿದ್ದೀನಿ ಇವತ್ತು. ಗೈಸ್, ಹಾಗೆಯೇ ನಾನು ಈವ್ನಿಂಗ್ ಒಂದು 4:30 ಹತ್ರ ಎದ್ಬಿಟ್ಟು ಈವ್ನಿಂಗಿಗೆ ಕಾಫಿ ಕೂಡ ಮಾಡಿಕೊಂಡಿದ್ದೆ. ಕಾಫಿ ಆದಮೇಲೆ ನಾನು ಡಿನ್ನರ್ಗೆ ಏನಾದರೂ ಪ್ರಿಪೇರ್ ಮಾಡ್ಕೊಳ್ಳುವ ಅಂತ ಬೇಳೆ ಸಾರು ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾನು ಯಾವುದೇ ಥರದ ವೀಡಿಯೋಗಳನ್ನ ಶೂಟ್ ಮಾಡ್ಕೊಂಡಿಲ್ಲ, ಏನೆಲ್ಲ ಪ್ರಿಪೇರ್ ಮಾಡಿದೆ ಅಂತ. ಯಾಕಂದರೆ ನಂದು ಮೊಬೈಲ್ ಕೂಡ ಸ್ವಲ್ಪ ಹಾಳಾಗಿತ್ತು. ಸೊ ಹಾಗಾಗಿ ನಾನು ಯಾವುದೇ ಥರದ ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಸೊ ಲೈಟಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ಬೇಳೆ ಸಾರು ಮಾಡ್ಕೊಂಡಿದ್ದೆ. ಅದಾದಮೇಲೆ ಹೂಕೋಸು ಪಲ್ಯ ಮಾಡ್ಕೊಂಡಿದ್ದೆ. ಅದಾದಮೇಲೆ ಒಂದು ಎಗ್ ಕೂಡ ಮಾಡ್ಕೊಂಡಿದ್ದೆ. ಸೊ ಇದು ನನ್ನ ಫೈನಲ್. ನಿಮಗೆ ಗೊತ್ತಿರ್ಬೋದು ಕೋರಿ ರೊಟ್ಟಿ ಅಂತ. ಸೊ ಕೋರಿ ರೊಟ್ಟಿನ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಬೇಳೆ ಸಾಂಬಾರು ಹಾಕ್ಕೊಂಡು ಆಮೇಲೆ ಹೂಕೋಸು ಪಲ್ಯ, ಅದಾದಮೇಲೆ ಒಂದು ಎಗ್ಗಲ್ಲಿ ನಾನು ಆ ದಿನನ ಮುಗಿಸ್ಕೊಂಡೆ.
ಸೊ ಫೈನಲಾಗಿ ನಾನೀಗ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಆಲ್ಮೋಸ್ಟ್ ಇದು 6 ಡೇಸ್ ವೆಯ್ಟ್ ಲಾಸ್ ಜರ್ನಿ. ಬಟ್ ನಾನು ವಿಡಿಯೋ ಅಷ್ಟು ಮಾಡಿ ಹಾಕಿಲ್ಲ, ಯಾಕಂದರೆ ನನಗೆ ಆಫೀಸ್ ಮನೆ ಅಂತ ನನಗೆ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ವೀಡಿಯೋಸ್ ಎಲ್ಲ ಮಾಡೋದು. ಸೊ ಹಾಗಾಗಿ ನಾನು ಒಂದು 2 ಡೇಸ್ ಏನು ಸ್ಕಿಪ್ ಮಾಡಿರ್ಬೋದು. ಬಟ್ ಆಲ್ಮೋಸ್ಟ್ ನಾನು 6 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಾನು ವೀಡಿಯೋ ಮಾಡಿಲ್ಲ ಅಂದರೂ ಎಲ್ಲ ರೂಲ್ಸ್ನೆಲ್ಲ ಫಾಲೋ ಮಾಡಿಕೊಂಡು ನಡೆಯೋದಾಗಿರ್ಬೋದು, ಎಲ್ಲ ಥರದ ಎಕ್ಸಸೈಸ್ ಅಂತಿಲ್ಲ, ಜಸ್ಟ್ ನಡೆಯೋದನ್ನ ನಾನು ಫಾಲೋ ಮಾಡಿದ್ದೀನಿ. ಸೊ ನನ್ನದು ಫೈನಲ್ ವೆಯ್ಟ್ ಲಾಸ್ ಎಷ್ಟಾಗಿದೆ ಅಂದರೆ, ಸೊ ನಾನು 64 ಪಾಯಿಂಟ್ ಚೇಂಜ್ ಇದ್ದೆಲ್ಲ, ಸೊ ಈಗ 62.60 ಇದ್ದೀನಿ. ಅಂದರೆ ಆಲ್ಮೋಸ್ಟ್ ನಾನು 2 kg ರೆಡ್ಯೂಸ್ ಆಗಿದ್ದೀನಿ 6 ಡೇಸಲ್ಲಿ. ಜಸ್ಟ್ ನಾನು ಬೇರೆ ಏನೂ ಮಾಡಿಲ್ಲ, ಡೈಲಿ ವಾಕ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಫುಡ್ನ ಕೂಡ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ. ನೀವೇ ನೋಡಿರ್ಬೋದು, ನಾನು ಎಲ್ಲ ಥರದ ಜಂಕ್ ಫುಡ್ಗಳನ್ನ ಕೂಡ ತಿಂತಿದ್ದೆ. ಬಟ್ ಎಲ್ಲ ಒಂದು ಸ್ವಲ್ಪ ಹಿತಮಿತವಾಗಿ ತಿಂತಿರೋದ್ರಿಂದಾಗಿ ನನಗೆ ವೆಯ್ಟ್ ಲಾಸ್ ಚೆನ್ನಾಗೇ ಆಗಿದೆ. 2 kg ಕಮ್ಮಿ ಆಗಿದ್ದೀನಿ. ಆ್ಯಂಡ್ ಗೋಯಿಂಗ್ ಫಾರ್ವರ್ಡ್ ಗೈಸ್, ನಾನು ವೆಯ್ಟ್ ಲಾಸ್ ಜರ್ನಿದು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಬಟ್ ಐ ಡೋಂಟ್ ನೋ ನನಗೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗುತ್ತಾ ಅಂತ. ಬಟ್ ನಾನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲದಿದ್ದರೆ ವೀಕ್ಲಿ 2 ಟೈಮ್ಸ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವೆಯ್ಟ್ ಲಾಸ್ ಚಾಲೆಂಜ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಬಾಯ್.